ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ. ಹಾಗೂ ಇವತ್ತು ನಾವು 17th ಡೇ ಆಫ್ 21 ಡೇಸ್ ಮೆಡಿಟೇಷನ್ ಚಾಲೆಂಜ್ ಅಲ್ಲಿ ಇದ್ದೀವಿ. ಇವತ್ತು ನಾವು ನಮ್ಮ ಕಾರ್ಮಿಕ್ ಅಂದ್ರೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಮೆಡಿಟೇಷನ್ನ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನ ಕ್ಲಾಸ್ಪ್ ಮಾಡಿ, ಹಾಗೂ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಮೆಡಿಟೇಷನ್ಗೆ ಕುತ್ಕೊಳ್ಳಿ ಫ್ರೆಂಡ್ಸ್. ಸೊ ಏನು ಕರ್ಮಗಳಂದ್ರೆ ನಾವು ಮಾಡೋ ಒಳ್ಳೆ ಕೆಲಸಗಳು ಮತ್ತು ಕೆಟ್ಟ ಕೆಲಸಗಳು. ಇವಾಗ ನಾವು ಏನು ಫೇಸ್ ಮಾಡ್ತಿರ್ತೀವಿ, ನಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಿರ್ತೀವಿ, ಅದಕ್ಕೆ ನಮ್ಮ ಈ ಜನ್ಮದ ಕರ್ಮಗಳು 10% ಆದರೆ ನಮ್ಮ 80% ಬಂದು ನಮ್ಮ ಹಳೇ ಜನ್ಮದ ಕರ್ಮಗಳಾಗಿರುತ್ತೆ. ಅದನ್ನೆಲ್ಲಾನು ಕೂಡ ಈ ನಮ್ಮ ಮೆಡಿಟೇಷನ್ನ ಮೂಲಕ ಮುಕ್ತಿಗೊಳಿಸೋಣ, ಮುಕ್ತಗೊಳಿಸೋಣ. ಸೊ ಎಲ್ಲರೂ ಈಗ ನಿಧಾನವಾಗಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್. ಯಾವುದೇ ಆಲೋಚನೆಗಳು ಬೇಡ. ಕಂಪ್ಲೀಟ್ ರಿಲ್ಯಾಕ್ಸ್. ತಲೆಯನ್ನ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಮೆದುಳು ರಿಲ್ಯಾಕ್ಸ್ ಆಗ್ತಾ ಇದೆ. ಈಗ ನಿಮ್ಮ ಹಣೆ ಹಣೆ ಭಾಗ ರಿಲ್ಯಾಕ್ಸ್ ಆಗ್ತದೆ. ಈಗ ನಿಮ್ಮ ಎರಡು ಕಣ್ಣುಗಳು, ಈಗ ನಿಮ್ಮ ಎರಡು ಕಿವಿಗಳು, ಮೂಗು, ಕೆನ್ನೆ, ಲಿಪ್ಸ್, ಬಾಯಿ, ನಾಲ್ಗೆ, ಹಲ್ಲುಗಳು, ವಸಡುಗಳು, ನಿಮ್ಮ ಗಲ್ಲ, ಹಾಗೆ ನಿಮ್ಮ ಕತ್ತು, ಶೋಲ್ಡರ್ಸ್, ಎರಡು ಕೈಗಳು, ನಿಮ್ಮ ಎದೆಯ ಭಾಗ, ಹಾಗೆ ಹಿಂದಿನ ಬೆನ್ನಿನ ಭಾಗ, ಲೋವರ್ ಬ್ಯಾಕ್, ಹಾಗೆ ನಿಮ್ಮ ಸ್ಟಮಕ್, ನಿಮ್ಮ ಎರಡು ಕಾಲುಗಳು, ಕಾಲು ಬೆರಳುಗಳು ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತದೆ. ನಿಮ್ಮ ತಲೆಯಿಂದ ಹಿಡಿದು ನಿಮ್ಮ ಕಾಲು ಬೆರಳುಗಳವರೆಗೆ ನಿಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ರಿಲ್ಯಾಕ್ಸ್ ಆಗ್ತಿದೆ. ಹಾಗೆ
ನಿಮ್ಮ ಮನಸ್ಸು ನಿರಾಳಗೊಳ್ತಿದೆ. ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಹೋಲ್ ಬಾಡಿ ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್ and complete relaxation. ಈಗ ನೀವೆಲ್ಲ ಗುರುತಿಸ್ಬೇಕು, ನಿಮ್ಮ ಈಗಿನ ಜೀವನದಲ್ಲಿ ಯಾವ ಒಂದು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ ಅಂತ. ಅದು ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ಅಲ್ಲಿ ಆಗಿರ್ಬೋದು. ಯಾವುದೇ ರೀತಿಯಾದ ಸಮಸ್ಯೆ ಆಗಿರ್ಬೋದು, ಅದನ್ನ ಗುರುತಿಸಿ ಯಾವ ರೀತಿಯ ಸಮಸ್ಯೆಯನ್ನ ನೀವು ಈಗ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ. ಹಾಗೆ ಈ ನಮ್ಮ ಧ್ಯಾನದಲ್ಲಿ ನಮ್ಮ ಜೊತೆ ಎಲ್ಲ ನಮ್ಮ ಗುರುಗಳು, ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್, ವಸುಂಧರ ಮಾತಾ, ಹಾಗೆ ನಮ್ಮ ಕರ್ಮವನ್ನ ಕಡಿಮೆ ಮಾಡುವಂತಹ ಎಲ್ಲ ಮಾಸ್ಟರ್ಸ್ನ ನಾವು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಹಾಗೆ ನಮ್ಮ ಚೈತನ್ಯದ ಶಕ್ತಿ, ಅವರ ಚೈತನ್ಯದ ಶಕ್ತಿಯೊಂದಿಗೆ ಒಂದಾಗ್ತಾ ನಮ್ಮಲ್ಲಿರುವ ಕರ್ಮಗಳನ್ನೆಲ್ಲ ಕಂಪ್ಲೀಟ್ ಆಗಿ ನಮ್ಮಲ್ಲಿರುವ ಕರ್ಮಗಳನ್ನೆಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಮಾಡೋಣ. ಸೊ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದತ್ತ, ಹಾಗೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅದೇ ರೀತಿ ಗಟ್ಟಿಯಾಗಿ ಸಂಕಲ್ಪವನ್ನ ಮಾಡ್ಕೋಬೇಕು ನೀವು. ಒಂದು ದೀರ್ಘವಾದ ಉಸಿರನ್ನ ನಿಮ್ಮೊಳಗೆ ತಗೊಳ್ತಾ ಹೇಳ್ಕೊಳ್ಳಿ, ನನ್ನ ತಲೆಯ ಮೇಲೆ ಒಂದು ಸಾಲ್ಟ್ ಆಸ್ಟ್ರಲ್ ಪಿರಮಿಡ್ ನಿರ್ಮಾಣವಾಗಬೇಕು ಅಂತ. ಹಾಗೆ ಎಲ್ಲಾ ಏಂಜಲ್ಸ್ ನ ಕೂಡ ನಾವು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಯಾಕಂದ್ರೆ ಏಂಜಲ್ಸ್ ಯಾವಾಗ್ಲೂ ಕೂಡ ನಮ್ಗೆ ಸಹಾಯ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ, ಆದ್ರೆ ನಾವು ಅವ್ರನ್ನ ಗುರುತಿಸಿ ಕರಿಬೇಕು ಅಷ್ಟೆ. ಈಗ ನಿಧಾನವಾಗಿ ಇನ್ನೊಂದು ಉಸಿರನ್ನ ತಗೊಳ್ತಾ ಹೇಳ್ಕೊಳ್ಳಿ, ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗಲಿ ಅಜ್ಞಾನದಿಂದ ಯಾವುದಾದರೂ ಪ್ರಾಣಿ, ಪಕ್ಷಿ, ಮರ, ಗಿಡ ಅಥವಾ ಯಾವುದೇ ಮನುಷ್ಯ ಕುಲಕ್ಕೆ ನನ್ನಿಂದ ಏನಾದರೂ
ನೋವಾಗಿದ್ರೆ ಅಥವಾ ಅಜ್ಞಾನದಿಂದ ನಾನು ನಿಮಗೆ ನೋವುಗಳನ್ನ ಮಾಡಿದ್ರೆ ಅದು ಎಲ್ಲವನ್ನೂ ಕೂಡ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ನಾನು ನಿಮ್ಮಲ್ಲಿ ಮನಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ತಿದ್ದೀನಿ. ದಯಮಾಡಿ ನನ್ನನ್ನ ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ಳಿ. ಯಾವುದೇ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಮನುಷ್ಯ ಸಂಕುಲ, ಮರ, ಗಿಡ ಯಾವುದೇ ಆಗಿದ್ರು ನಾನು ನಿಮಗೆ ನೋಯಿಸಿದ್ರೆ ದಯಮಾಡಿ ನನ್ನನ್ನ ಕ್ಷಮಿಸಿ. ಅಂತ ಕೇಳಿ ನಿಮಗೆ ನೋವಾದಾಗ ನೀವೆಷ್ಟು ಬೇಜಾರ್ ಪಡ್ಕೋತೀರಾ ಅಲ್ವಾ, ಅಷ್ಟು ಬೇಜಾರು ಅವರಲ್ಲಿ ಆಗಿರುತ್ತೆ. ಆ ಎಲ್ಲ ಬೇಜಾರುಗಳನ್ನ ಮರೆತು ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ ಮನಪೂರ್ವಕವಾಗಿ. ನನ್ನ ಅಜ್ಞಾನದಿಂದ ನಾನು ತಿಳಿದು ತಿಳಿಯದೆ ನಿಮ್ಮನ್ನ ನೋಯಿಸಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ಳಿ. ಹಾಗೆ ನಿಮ್ಮ ಕಣ್ಣು ಮುಂದೆ ಏನೇನು ಬರ್ತಿದೆ ಅದನ್ನ ಅಬ್ಸರ್ವ್ ಮಾಡಿ. ಏನಾದ್ರೂ ಪ್ರಾಣಿ ಪಕ್ಷಿಗಳು ಬರ್ತಿದ್ಯಾ, ಇಲ್ಲ ಯಾವ್ದಾದ್ರು ಮನುಷ್ಯರು ಬರ್ತಿದಾರಾ, ಅಥವಾ ಗಿಡ ಮರಗಳು ಬರ್ತಿದ್ಯಾ, ಅದನ್ನ ಅಬ್ಸರ್ವ್ ಮಾಡಿ. ಹೀಗೆ ಅಬ್ಸರ್ವ್ ಮಾಡ್ತಾ ಅದ್ ಏನು ನಿಮ್ಮ ಕಣ್ಮುಂದೆ ಬರುತ್ತೆ ಅದಕ್ಕೆ ಈಗ ನಿಮ್ಮ ಕೈಗಳನ್ನ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಕೇಳ್ಕೊಳ್ಳಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ನನ್ನ ಮನದಾಳದಿಂದ, ನನ್ನ ಆತ್ಮದಿಂದ ನಿನ್ನಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ಳಿ. ಫೀಲ್ ಮಾಡ್ಬೇಕು. ಫೀಲಿಂಗ್ಸ್ ಆರ್ ಮೋರ್ ದ್ಯಾನ್ ಪ್ರೇಯರ್ಸ್. ಹಾಗೆ ಅದು ಏನು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ ಅದಕ್ಕೆ ಹೇಳಿ, ನನ್ನ ಜೊತೆ ಕುತ್ಕೋ, ಧ್ಯಾನ ಮಾಡು. ಧ್ಯಾನ ಅಂದ್ರೆ ನಮ್ಮ ಉಸಿರಾಟವನ್ನ ಗಮನಿಸೋದು. ಹಾಗೆ ಆ ಏನು ನಿಮ್ಮ ಕಣ್ಣು ಮುಂದೆ ಪಿಕ್ಚರ್ ಬರ್ತಾ ಇದೆ ನಿಮ್ಮ ಕಣ್ಣು ಮುಂದೆ ಏನ್ ಪಿಕ್ಚರ್ ಕಾಣಿಸ್ತಾ ಇದೆ ಅದಕ್ಕೆ ಹೇಳಿ, ಧ್ಯಾನ ಅಂದ್ರೆ ಉಸಿರಾಟವನ್ನ ಗಮನಿಸೋದು ಅಂತ. ಹಾಗೆ ಗೋಲ್ಡನ್ ಆಸ್ಟ್ರಲ್ ಪಿರಮಿಡ್ ನ
ಅದರ ತಲೆ ಮೇಲೆ ಇಟ್ಟು ಧ್ಯಾನವನ್ನ ಮಾಡು, ಜ್ಞಾನವನ್ನ ಹೊಂದು ಅಂತ ಹೇಳಿ. ಹಾಗೆ ಅದು ಏನು ನಿಮ್ಮ ಮುಂದೆ ಕಾಣಿಸ್ತಿದೆ, ಅದು ಆ ಗೋಲ್ಡನ್ ಪಿರಮಿಡ್ನ ಮೂಲಕ ಜ್ಞಾನವನ್ನ ಹೊಂದಿ ಮಾಯವಾಗ್ತಾ ಇದೆ. ಅದನ್ನೇ ಅಬ್ಸರ್ವ್ ಮಾಡಿ ಈಗ ನಿಮ್ಮ ಮುಂದೆ ಒಂದು ಗೋಲ್ಡನ್ ಎನರ್ಜಿ, ಗೋಲ್ಡನ್ ಕಲರ್ ಕಾಣಿಸ್ಬೇಕು. ಅದು ಮಾಯವಾದ ತಕ್ಷಣ ಈಗ ನಿಧಾನವಾಗಿ ಮತ್ತೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಉಸಿರನ್ನ ತಗೊಳ್ತಾ ಹೇಳ್ಕೊಳ್ಳಿ, ನನ್ನ ಯಾವ ಜನ್ಮದಲ್ಲಿ ಯಾವ ಯಾವ ತರಹದ ದೇಹವನ್ನ ನಾನು ಪಡೆದುಕೊಂಡಿದ್ದೆ, ಅದೆಲ್ಲವೂ ಕೂಡ ಈಗ ನನ್ನ ಮುಂದೆ ಬಂದು ನಿಲ್ ನಿಂತ್ಕೊಳ್ಳಿ ಅಂತ. ಆ ಎಲ್ಲಾ ದೇಹಗಳು ನಿಮ್ಮ ಕಣ್ಣು ಮುಂದೆ, ಅಂದ್ರೆ ನಿಮ್ಮ ಮುಂದೆ ಕೂತಿರೋ ತರ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆ ಎಲ್ಲಾ ದೇಹಗಳು ಧ್ಯಾನಕ್ಕೆ ಕುತ್ಕೊಂಡಿದೆ. ಧ್ಯಾನಕ್ಕೆ ಕುತ್ಕೊಳ್ಳಿ ಅಂತ ಹೇಳಿ ಮತ್ತೆ ಅವರಿಗೆ ಹೇಳಿ, ನಿಮ್ಮ ಶ್ವಾಸವನ್ನ ಗಮನಿಸಿ. ಧ್ಯಾನ ಅಂದ್ರೆ ನಮ್ಮ ಉಸಿರಾಟವನ್ನ ಗಮನಿಸೋದು ಅಂತ. ಹಾಗೆ ಆ ಎಲ್ಲಾ ದೇಹಗಳ ಮೇಲೆ ಒಂದು ಗೋಲ್ಡನ್ ಆಸ್ಟ್ರಲ್ ಪಿರಮಿಡ್ ನ ನಿರ್ಮಾಣ ಮಾಡಿ. ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾನು ನಿಮ್ಮಿಂದ ಮಾಡಿದ ಎಲ್ಲ ಕರ್ಮಗಳು ಈ ಕೂಡಲೇ ನನ್ನಿಂದ ತೊಲಗಿ ಹೋಗಲಿ ಅಂತ ಹೇಳ್ಕೊಳ್ಳಿ. ಹಾಗೆ ಆ ಎಲ್ಲಾ ದೇಹಗಳಿಂದ ಮತ್ತು ನಿಮ್ಮಿಂದ ಒಂದು ಚೈನ್ ನಿರ್ಮಾಣ ಆಗಿರುತ್ತೆ. ಅದನ್ನ ಕಾರ್ಡ್ ಅಂತ ಹೇಳಿ ಕರಿತೀವಿ ನಾವು. ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ನೀವು ಒಂದು ಸೀಸರ್ ತಗೊಂಡು ಆ ದೇಹಗಳ ಜೊತೆ ಆ ಕರ್ಮಗಳ ಬ್ಯಾಗೇಜ್ನ, ಆ ಕಾರ್ಡ್ನ ಕಟ್ ಮಾಡ್ತಿದ್ದೀರಾ. ಕಟ್ ಮಾಡಿ. ಈಗ ಆ ಚೈನ್ ಕಟ್ಟಾಗಿ ಆ ದೇಹಗಳೆಲ್ಲ ಆ ಪಿರಮಿಡ್ನ ಮೂಲಕ ಯೂನಿವರ್ಸ್ಗೆ ತಲುಪ್ತಾ ಇರೋದನ್ನ ವಿಜುವಲೈಸ್ ಮಾಡಿ. ಆ ದೇಹಗಳೆಲ್ಲವೂ ಜ್ಞಾನದ ಚಿಲುಮೆಗಳಾಗಿ ಯೂನಿವರ್ಸ್ ಅಲ್ಲಿ ಹೋಗ್ತಾ ಇದೆ, ಸೇರಿ ಹೋಗ್ತಿದೆ. ವಿಜುವಲೈಸ್ ಮಾಡಿ.
ಈಗ ನಿಮ್ಮ ಮನಸ್ಸು ಇನ್ನಷ್ಟು ನಿರಾಳಗೊಳ್ತಾ ಇದೆ, ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ನಿಮ್ಮ ಆತ್ಮವು ಕೂಡ ನಿಮ್ಮ ದೇಹದಲ್ಲಿ ಒಂದು ಜ್ಯೋತಿಯ ತರ ಬೆಳಕನ್ನ ಚಿಮ್ತಾ ಇದೆ. ವಿಜುವಲೈಸ್ ಮಾಡಿ. ಆ ಆತ್ಮ ಜ್ಯೋತಿಯು ನಿಮ್ಮ ದೇಹದ ತುಂಬ ಆವರಿಸಿದೆ. ನಿಮ್ಮ ದೇಹದ ತುಂಬ ಬೆಳಕನ್ನ ಹರಿಸ್ತಿದೆ. ವಿಜುವಲೈಸ್ ಮಾಡಿ. ಇನ್ನು ಡೀಪ್ ಆಗಿ ಭಾವಿಸಿ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ತಾ ಉಸಿರನ್ನ ಹಾಗೆ ಆಚೆ ಬಿಡ್ತಾ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ನಾನು ನನ್ನ ಆಲೋಚನೆಗಳಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ದೇಹವಲ್ಲ, ನಾನು ಬರೀ ಈ ಆತ್ಮ ಮಾತ್ರ. ಫ್ರೆಂಡ್ಸ್, ನಮ್ಮ ಈ ಆತ್ಮಕ್ಕೆ ಸಾವಿಲ್ಲ. ಆದ್ರೆ ದೇಹನ ನಾವು ಬಟ್ಟೆ ತರ ಒಂದನ್ನ ಬಿಟ್ಟು ಇನ್ನೊಂದಕ್ಕೆ, ಇನ್ನೊಂದನ್ನ ಬಿಟ್ಟು ಮತ್ತೊಂದಕ್ಕೆ ಹೋಗ್ತಾ ಇರತ್ತೆ ಈ ಆತ್ಮ. ಸೊ ಈ ಆತ್ಮ ಇಂದಿನಿಂದ ಮಾಡುವ ಕರ್ಮಗಳೆಲ್ಲವೂ ಪುಣ್ಯದ ಆದಿಯಲ್ಲೇ ಇರತ್ತೆ. ಈ ಹಿಂದೆ ಮಾಡಿದ ಕರ್ಮಗಳೆಲ್ಲವನ್ನು ನಾನೀಗ ರಿಲೀಸ್ ಮಾಡಿದೀನಿ ಅಂತ ಹೇಳಿ ಒಂದು ದೊಡ್ಡ ಬಲೂನನ್ನ ವಿಜುವಲೈಸ್ ಮಾಡಿ, ಆ ಬಲೂನಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನ ನಾವು ತುಂಬುತ್ತಿದ್ದೀವಿ. ಅದು ದೊಡ್ಡದಾಗಿ ದೊಡ್ಡದಾಗಿ ಹೋಗ್ತಿದೆ. ಹಾಗೆ ಆ ಬಲೂನ್ನ ನಿಮ್ಮಿಂದ ಬಿಟ್ಟು ಬಿಡಿ. ಅದು ನಮ್ಮಿಂದ, ನಮ್ಮ ಮನೆಯಿಂದ, ನಮ್ಮ ಜಾಗದಿಂದ ದೂರ ಹೋಗಿ ಆ ಕರ್ಮದ ಬ್ಯಾಗೇಜ್, ಆ ಕರ್ಮದ ಬಲೂನ್ ದೂರ 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 ಹೋಗಿ ನಮ್ಮಿಂದ ಕಣ್ಮರೆ ಆಗ್ತಾ ಇದೆ. ವಿಜುವಲೈಸ್ ಮಾಡಿ. ಹಾಗೆ ನೀವು ನಿಮ್ಮಲ್ಲಿ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೋಬೇಕು, ನಾನು ಇಂದಿನಿಂದ ಒಳ್ಳೆಯ ಕರ್ಮಗಳನ್ನಷ್ಟೇ ಮಾಡ್ತೀನಿ. ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೇರ್ತೀನಿ. ಹಾಗೆ ಇನ್ನು ಮುಂದೆ ಮಾಡೋ ಎಲ್ಲ ಕರ್ಮಗಳು ಪುಣ್ಯದ ಆದಿಯಲ್ಲೇ ಇರುತ್ತೆ ಅಂತ ಗಟ್ಟಿಯಾಗಿ ಫೀಲ್ ಮಾಡ್ತಾ ಸಂತೋಷದಿಂದ, ನಗುವಿನಿಂದ ಹೇಳ್ಕೊಳ್ಳಿ.
ಇನ್ನೊಂದು ಸಲ ಉಸಿರನ್ನ ತಗೊಳ್ತಾ ನಿಮ್ಮ ಮನಸ್ಸಲ್ಲಾಗ್ತಾ ಇರೋ ಈ ಆನಂದಮಯ ಸ್ಥಿತಿಯನ್ನ ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ ಯಾವ ಪ್ರಾಬ್ಲಮ್ ನೀವು ಇವಾಗ ಫೇಸ್ ಮಾಡ್ತಿದ್ದೀರಾ ನಿಮ್ ಲೈಫಲ್ಲಿ, ಅದು ನಿಮ್ಮಿಂದ ದೂರ ಆಗಿ ನಿಮ್ಮಲ್ಲಿ ಬರೀ ಸಂತೋಷ, ಆನಂದ, ಖುಷಿ, ನೆಮ್ಮದಿ, ಶಾಂತಿ, ಸೌಹಾರ್ದತೆ, ಕರುಣೆ, ಅನುಕಂಪ, ಪ್ರೀತಿ, ಇದನ್ನಷ್ಟೇ ಈ ದೇಹ, ಆತ್ಮ, ಮನಸ್ಸು ಹೊಂದಿರುತ್ತೆ. ಹಾಗೂ ನನ್ ಹೇಳ್ಕೊಳ್ಳಿ, ನನ್ನ ಆತ್ಮ ಚೈತನ್ಯ ಶಕ್ತಿಯಿಂದ ನಾನು ನನ್ನಲ್ಲಿರುವ ಈಗಿನ ತೊಂದರೆಯನ್ನ ರಿಲೀಸ್ ಮಾಡಿದ್ದೀನಿ ರಿಲೀಸ್ ಮಾಡಿದ್ದೀನಿ ಅಂತ. ಹಾಗೆ ಈ ಆನಂದಮಯ ಸ್ಥಿತಿಯನ್ನ, ಖುಷಿಯನ್ನ, ಸಂತೋಷವನ್ನ ನಿಮ್ಮ ಮನಸ್ಸಿನ ತುಂಬ, ನಿಮ್ಮ ಆತ್ಮದ ತುಂಬ ಹಾಗೂ ನಿಮ್ಮ ದೇಹದ ತುಂಬ ತುಂಬಿಕೊಳ್ಳಿ ಫ್ರೆಂಡ್ಸ್. Feel the immense joy. Feel the immense love. Feel the immense happiness. Feel it, feel it, and feel it. Yes. ಈಗ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿ ಬರ್ತಾ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಕೈಗಳನ್ನ ನೋಡ್ತಾ 5 4 3 2 1 0 ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. ಓಕೆ. ನಮ್ಮ ಈ ಧ್ಯಾನಕ್ಕೆ ಸಹಾಯ ಮಾಡಿದ ನಮ್ಮ ಈ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಒಂದು ದೊಡ್ಡ ಕ್ಲಾಪ್ ಮಾಡಿ. ಹಾಗೆ ಈ ಎನರ್ಜಿ ಫುಲ್ಲು ನಿಮ್ಮ ಬಾಡಿ ಎನರ್ಜೈಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಾದ್ರೂ ತುಂಬಾ ಎನರ್ಜಿ ಫೀಲ್ ಆಗ್ತಿದ್ರೆ ಹಾಗೇ ಭೂಮಿ ತಾಯಿನ ಮುಟ್ಟಿ ನನಗೆ ಬೇಕಾಗಿರುವಷ್ಟು ಎನರ್ಜಿನ ನಾನು ತಗೊಂಡು ಉಳಿದಿದ್ದನ್ನೆಲ್ಲ ನಿನಗೆ ಕಳಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳಿ 1 3 ಟೈಮ್ಸ್. ಓಕೆ. ಈಗ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡಿ ನೋಡೋಣ ಯಾರ್ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಅಂತ.
ಹಾಯ್ ಅಮ್ಮ. ಹಾಯ್ ಮ್ಯಾಮ್. ಹಾಯ್. ಅಳಿಸ್ತಾ ಇದ್ರಲ್ಲ ಮೇಡಮ್, ನನ್ನನ್ನ ಯಾಕೋ ಗೊತ್ತಿಲ್ಲ, ಅಳು ಬರ್ತಾ ಇತ್ತು. ಅಳು ಹೌದಾ? ಓಕೆ. ಎಮೋಷನ್ಸ್ ಎಲ್ಲ ಹ್ಮ್. ರಿಲೀಸ್ ಆಗತ್ತೆ. ಸಿಕ್ಕಾಬಿಟ್ಟೆ ಸುಮ್ನೆ ಕಣ್ಣಲ್ಲಿ ಎರಡು ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ಹೌದು ಅಷ್ಟೊತ್ತಿಂದ. ಹೌದು ಹೌದು, ಬರತ್ತೆ. ಯಾಕಂದ್ರೆ ನಾವು ಮಾಡಿದ್ ನಮಗ್ ಫೀಲ್ ಆಗತ್ತಲ್ಲ. ಸೊ ಹಾಗಾಗಿ ಹ್ಮ್. ಓಕೆ ಮಾಲಾಂಜಲಿ ಮ್ಯಾಮ್. ಫೈನ್. ದೇವರಾಜಮ್ಮ ಮೇಡಮ್. ಅಲ್ಲ, ಅವರು ಮೆಸೇಜ್ ಮಾಡಿದ್ರು, ದೇವರಾಜಮ್ಮ. ಅವರು ಹ್ಮ್ ಹ್ಮ್. ಆಫೀಸಲ್ಲಿ ಇದ್ದೀನಿ ಅಂತ, ಅದಕ್ಕೆ ಓಕೆ ಫೈನ್ ಅಂತ ಹೇಳ್ದೆ. ಓಕೆ. ಓಕೆ. ಆ ಆ, ಏನ್ ಗೊತ್ತಾ ಅಮ್ಮ, ನಮ್ಮಲ್ಲಿ ನಾವು ಹರ್ಟ್ ಮಾಡಿದ್ದು ನಮ್ಮ ಮನಸ್ಸಲ್ಲಿ, ನಮ್ಮ ಆತ್ಮದಲ್ಲಿ ಅದಿರುತ್ತೆ. ನಾವು ಹರ್ಟ್ ಹ್ಮ್ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಹ್ಮ್. ಹಾಗಾಗಿ ಅದು ನಮ್ಮ ಎಮೋಷನ್ಸ್ ಇಂದ ಆಚೆ ಬರುತ್ತೆ. ಹೌದು. ಎಲ್ಲ ರಿಲೀಸ್ ಅದೇ ಎಲ್ಲ ಆಗಿದೆ. ನೆನ್ಪಂತಿಲ್ಲ. ಓಕೆ, ಗುಡ್ ಗುಡ್ ಹ್ಮ್. ಎಕ್ಸ್ಪೀರಿಯನ್ಸ್. ನೈಸ್. ಥ್ಯಾಂಕ್ ಯು. ತುಂಬಾನೇ ಅಳು ಬಂದ್ಬಿಡ್ತು ನನಗೆ, ಯಾವಾಗ್ಲೂ ಈ ತರ ಆಗಿರ್ಲಿಲ್ಲ. ಕಣ್ಣು ಮುಚ್ಚಿದೀನಿ, ನೀರ್ ಸುಮ್ನೆ ಬರ್ತಾನೆ ಇದೆ ಕಣ್ಣಿಂದ. ಓಕೆ ಓಕೆ, ಗುಡ್ ಗುಡ್ ಎಕ್ಸ್ಪೀರಿಯನ್ಸ್ ಹ್ಮ್. ಮಾಡಿದ್ದೀರಾ ನೀವು. ಥ್ಯಾಂಕ್ ಯು. ಎಸ್. ಗಾಯತ್ರಿ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಇದು ಕಾರ್ಡ್ ಕಟ್ಟಿಂಗ್ ಮೆಡಿಟೇಷನ್. ಅಂದ್ರೆ ನಮ್ ಕಾರ್ಮಿಕ್ ಹೀಲಿಂಗ್ ಮೆಡಿಟೇಷನ್ ಮ್ಯಾಮ್. ಅದರಲ್ಲಿ ಓಕೆ. ನಾವು ಎಷ್ಟೋ ದೇಹಗಳನ್ನ ತಗೊಂಡು ಏನೇನೋ ಕರ್ಮಗಳನ್ನ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರ್ತೀವಿ ಅಲ್ವಾ. ಸೊ ಆ ಆ ದೇಹಗಳನ್ನು ಕರೆದ್ಬಿಟ್ಟು ನಾವು ಕಾರ್ಡ್ ಕಟ್ ಮಾಡೋದ್ರಿಂದ ಆ ಬ್ಯಾಗೇಜ್ ಫುಲ್ಲು ರಿಲೀಸ್ ಆಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೈಸ್. ನಿಮಗೇನ್ ಫೀಲ್ ಆಯ್ತು ಮ್ಯಾಮ್? ಏನಾನು ನೀವು ವಿಜುವಲೈಸ್ ಮಾಡಿ ನಿಮ್ ಕಣ್ ಮುಂದೆ ಅಂದಾಗ ಏನಾದ್ರೂ ಕಾಣಿಸ್ತಾ ಯಾರಿಗಾದ್ರೂ? ನನ್ಗೆ ನೇಚರ್ ಅಂದ್ರೆ ಅದು ಹೂವಿನ ಗಿಡದು ಕೀಳ್ತೀನಲ್ಲ, ಕಸ ಎಲ್ಲ ಅದು ಕಾಣಿಸ್ತಾ ಇತ್ತು. ಓಕೆ ಓಕೆ. ಬೇಡದಿರೋ ಹಾ ಬೀಡ್ಸ್ ಎಲ್ಲ ಕೀಳ್ತಿದ್ಯಲ್ಲ, ಹಾ ಅದು ಹಾ. ಕಾಣಿಸ್ತಾ ಇತ್ತು ನನಗೆ. ಓಕೆ. ಓ ನೈಸ್. ಓಕೆ, ಗುಡ್. ಓಕೆ. ಮತ್ತೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಹೌದಾ? ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ಹೇಳಿ. ನಮಸ್ತೆ. ಅದೇ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅನಿಸ್ತು ಮ್ಯಾಮ್. ಆದ್ರೆ ಮಧ್ಯದಲ್ಲಿ ನನ್ಗೆ ಆಕ್ಚುಲಿ ನಾನು ನಿದ್ದೆ ಮಾಡ್ಬಿಟ್ಟು ಅಥವಾ ಏನೋ ಗೊತ್ತಿಲ್ಲ, ಏನು ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಎಂಡಿಂಗ್ ಅಲ್ಲಿ ಮತ್ತೆ ಎಚ್ಚರ ಆಯ್ತು. ಓಕೆ. ಅದೇನಕ್ಕೆ ಆಯ್ತು ಆ ಥರ ಅಂತ ಗೊತ್ತಾಗಿಲ್ಲ ಮ್ಯಾಮ್, ಬಟ್ ತುಂಬಾ ಚೆನ್ನಾಗಿತ್ತು. ನೈಸ್ ಸರ್, ಗುಡ್ ಎಕ್ಸ್ಪೀರಿಯನ್ಸ್. ಏನ್ ಗೊತ್ತಾ ಸರ್, ಸ್ಟ್ರೆಸ್ ಆಗಿದ್ದೀರಾ ಅನ್ಸುತ್ತೆ ಮೋಸ್ಟ್ಲಿ. ಏನಾದ್ರೂ ವರ್ಕ್ ಪ್ರೆಷರ್ ಆ ಥರ ಸ್ಟ್ರೆಸ್ ಏನಾದ್ರೂ ಇದ್ರೆ ನಿದ್ದೆಗೆ ಹೋಗ್ಬಿಡ್ತೀವಿ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ. ಓಕೆ ಸೊ ಓಕೆ. ಸ್ಟ್ರೆಸ್ ಆಗಿದ್ರೆ ಹಂಗಾಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಯಾವಾಗಾದ್ರೂ ನೀವು ಫ್ರೀ ಆಗಿದ್ದಾಗ ಮತ್ತೆ ಇದನ್ನು ವಿಡಿಯೋನ ಹಾಕೊಂಡ್ಬಿಟ್ಟು ಮತ್ತೆ ಮೆಡಿಟೇಷನ್ ಮಾಡಿ ಸರ್. ಓಕೆ. ಓಕೆ ಮೇಡಮ್. ಓಕೆ ಓಕೆ. ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆಯ್ತು ಮೇಡಮ್, ಖಂಡಿತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಶೇರಿಂಗ್ ಯು. ಯುವರ್ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್. ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮತ್ತೆ ಇನ್ಯಾರಾದ್ರೂ ಶೇರ್ ಮಾಡ್ತೀರಾ? ಶಶಿ, ಶಿವರಾಜ್, ವೀಣಾ, ಪ್ರಮೋದ್, ಹೇಮಲತಾ, ರಾಣಿ. ಶೇರ್ ಮಾಡಬೇಕು ನೀವು, ಎಕ್ಸ್ಪೀರಿಯನ್ಸ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ. ಹೇಮಾ ಅಕ್ಕನ ಇದು? ಹೇಮಲತಾ ಏವಿ? ಹೇಮಕ್ಕ? ಓ ಓಕೆ, ನನ್ ಗೆಸ್ಸಿಂಗ್ ಕರೆಕ್ಟ್ ಆಗೇ ಇದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಕ್ಕ. ಮಾಡಿದ್ರಾ ಮೆಡಿಟೇಷನ್? ಬರೀ ಎಲೆಗಳು ಕಾಣಿಸ್ತು. ಎಲೆಗಳೇ ಕಾಣಿಸ್ತಿತ್ತಾ? ಸೂಪರ್. ಓಕೆ. ಅದೇನಕ್ಕೋ ನಿಮಗೆ ಗೊತ್ತಿಲ್ಲ. ಏನ್ ಕಾಣಿಸುತ್ತೆ ಅದಕ್ಕೆ ನೀವು ತೊಂದ್ರೆ ಕೊಟ್ಟಿರ್ತೀರಾ. ಸೊ ಹಾಗಾಗಿ ಅದು ಕಾಣಿಸ್ದಾಗ ನೀವು ಅದಕ್ಕೆ ಸಾರಿ ಕೇಳ್ಬೇಕು. ಗಿಡ, ಓಕೆ. ಮರ, ಹ್ಮ್. ಪ್ರಾಣಿ, ಪಕ್ಷಿ ಏನ್ ನಮ್ಮ ಮುಂದೆ ಕಾಣಿಸುತ್ತೆ ಅಲ್ವಾ, ಸೊ ಅದಕ್ಕೆ ನಾವು ತೊಂದರೆಯನ್ನು ಕೊಟ್ಟಿರ್ತೇವೆ. ಆಗ ನಾವು ಅವ್ರಿಗೆ ಸಾರಿನ ಕೇಳ್ಬೇಕು. ಏ, ಓಕೆ. ಮತ್ತೆ ಥ್ಯಾಂಕ್ ಯು. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಆಯ್ತು. ದಿನ ಫ್ರೀ ಇರಲ್ವಾ ನೀವು ಇಷ್ಟೊತ್ತಲ್ಲಿ? ಇಲ್ಲ, ಒಂದೊಂದ್ಸಲಿ ಎಲ್ಲಾರ ಆಚೆ ಹೋದ್ರೆ ಹಂಗ ಆಗತ್ತೆ. ಆ, ಅದಕ್ಕೆ ಬೇರೆ ಟೈಮಲ್ಲಿ ನೋಡ್ತಾ ಇದೀನಿ ನಾನು. ಗುಡ್ ಗುಡ್ ಅಕ್ಕ. ನೈಸ್.
ಓಕೆ, ಥ್ಯಾಂಕ್ ಯು ಅಕ್ಕ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಇದನ್ನ 21 ಡೇಸ್ ನಾವು ಕಂಪ್ಲೀಟ್ ಆಗಿ ನೈಟ್ ಜಾಸ್ತಿ ಮಾಡೋದ್ರಿಂದ ಇದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಮಾಡಿ ಮಲ್ಗೋದ್ರಿಂದ ನಾವು ಅದೇ ಫೀಲ್ ಅಲ್ಲಿ ಇರ್ತೀವಿ. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫುಲ್ ಅಲರ್ಟ್ ಆಗಿರುತ್ತಲ್ಲ, ಸೊ ಅವಾಗ ಅದಕ್ಕೆ ಫೀಲ್ ಆಗ್ತಿರುತ್ತೆ ಇದನ್ನೆಲ್ಲ ನಾನು ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೈಟು 21 ಡೇಸ್ ಕಂಪ್ಲೀಟ್ ಆಗಿ ನೀವು ಇದನ್ನ ಬಿಡದೆ ಮಾಡೋದ್ರಿಂದ, ಈ ಮೆಡಿಟೇಷನ್ನ ನೀವು ಫುಲ್ ನಿಮ್ಮ ಕಾರ್ಮಿಕ್ ಬ್ಯಾಗೇಜ್ ಏನಿದೆ ಅದನ್ನ ಹೀಲ್ ಮಾಡ್ಬೋದು. ಸೊ ಆದಷ್ಟು 21 ಡೇಸ್ ಮಾಡೋದಕ್ಕೆ ಟ್ರೈ ಮಾಡಿ ಇದನ್ನ, ಅಂದ್ರೆ ರಾತ್ರಿ ಮಲ್ಕೊಳಕ್ಕೂ ಮುಂಚೆ ಅಟ್ಲೀಸ್ಟ್ ನೀವು ಕೇಳಿಸ್ಕೊಂಡಾದ್ರೂ ಸಹ ಮಲ್ಕೋಬಹುದು ಇದನ್ನ. ಓಕೆ, ಓಕೆ ಮೇಡಮ್, ಟ್ರೈ ಥ್ಯಾಂಕ್ ಮಾಡಿ. ಯು. ಓಕೆ, ಇನ್ಯಾರಾದ್ರೂ ಏನಾದ್ರೂ ಹೇಳ್ತೀರಾ ಅಂದ್ರೆ ಓಕೆ, ಇಲ್ಲ ಅಂದ್ರೆ ನಾನು ಸೆಷನ್ನ ಎಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ಮೆಡಿಟೇಷನ್ಗೆ ಜಾಯ್ನ್ ಆಗಿದ್ರಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡ್ಬೋದು. ಸೊ ಯಾರೇ ಇದ್ರೂ ಶೇರ್ ಮಾಡಿ, ಏನು ತೊಂದರೆ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ನೈಬರ್ಸ್ಗೆ, ಯಾರಿಗೆಲ್ಲ ಇರುತ್ತೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಬೆನಿಫಿಟ್ ಪಡೀಲಿ, ಎಲ್ಲರೂ ಖುಷಿಯಾಗಿರಲಿ, ಆರಾಮಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ ಹೇಳ್ತಾ ನನ್ನ ಹಳೇದು ಕಳಿಸ್ಬೋದಾ? ಹಾ ಕಳಿಸಿ ಹಳೇದು ಕಳಿಸ್ಬೋದಲ್ಲ? ಕಳಿಸಿ ಓಕೆ. ಎಲ್ಲಾನು ಕಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಮೆಡಿಟೇಷನ್ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್. ನಾಳೆ ಮತ್ತೆ 7 o'clock. 7 ಅಲ್ಲ, ನಾಳೆ ಸ್ವಲ್ಪ ಬೇಗ ಟೈಮಿಂಗ್ ನಾನು ಕಳಿಸ್ತೀನಿ, ಬಿಕಾಸ್ ಸ್ಯಾಟರ್ಡೆ. ಓಕೆ, ಟೈಮ್ ನೋಡ್ಕೊಂಡು ಜಾಯ್ನ್ ಆಗಿ. ಓಕೆ ಬಾಯ್. ಥ್ಯಾಂಕ್ ಯು. ಟೇಕ್ ಓಕೆ ಕೇರ್. ಓಕೆ. ಥ್ಯಾಂಕ್ ಯು ಮೇಡಮ್. ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.